ಕೈಲಾಸ ಪರ್ವತ, ಆಕಾಶವೇ ಕಂಪಿಸುವಷ್ಟು ಮೌನ. ಆ ಮೌನದ ಮಧ್ಯೆ ನಿಶ್ಚಲವಾಗಿ ಕುಳಿತಿದ್ದಾನೆ ಮಹಾದೇವ. ಅವನ ಕಣ್ಣೆದುರು ತಲೆಯನ್ನು ನೆಲಕ್ಕೆ ತಗ್ಗಿಸಿ ಉಸಿರನ್ನೂ ಹಿಡಿದು ನಿಂತಿದ್ದಾನೆ ನಂದಿ. ಅದು ಸಾಮಾನ್ಯ ನಂದಿಯಲ್ಲ, ಅದು ಭಕ್ತಿಯ ಅಗ್ನಿಕುಂಡ. ನಂದಿಯ ಹೃದಯದಲ್ಲಿ ಒಂದೇ ಧ್ವನಿ, ಶಿವನೇ ಶಿವನೇ. ಅವನು ದಿನರಾತ್ರಿ ಮಹಾದೇವನ ದರ್ಶನಕ್ಕಾಗಿ ಮಾತ್ರ ಬದುಕಿದ್ದ. ಆಹಾರವೂ ಬೇಡ, ನಿದ್ರೆಯೂ ಬೇಡ, ಭಕ್ತಿಯೇ ಅವನ ಉಸಿರು. ಒಂದು ದಿನ ಭಯಾನಕ ರಾಕ್ಷಸನು ಕೈಲಾಸಕ್ಕೆ ದಾಳಿ ಮಾಡಿದ. ದೇವತೆಗಳೂ ನಡುಗಿದರು. ಶಿವ ಕಣ್ಣು ತೆರೆಯುವ ಮೊದಲೇ ನಂದಿ ಗರ್ಜಿಸಿದ. ಅದು ಗರ್ಜನೆ ಅಲ್ಲ, ಭಕ್ತಿಯ ಬೆಂಕಿಯ ಸ್ಫೋಟ. ಪೃಥ್ವಿ ಕಂಪಿಸಿತು, ಆಕಾಶ ಛಿದ್ರವಾಯಿತು. ನಂದಿಯ ಕಾಲಿನಿಂದ ಹೊರಟ ಶಕ್ತಿ ರಾಕ್ಷಸನ ಅಹಂಕಾರವನ್ನೇ ಸುಟ್ಟು ಹಾಕಿತು. ಯುದ್ಧದ ನಂತರ ಶಿವ ನಿಧಾನವಾಗಿ ಎದ್ದು ಹೇಳಿದರು, ನಂದಿ, ನೀನು ನನ್ನ ವಾಹನ ಅಲ್ಲ, ನೀನು ನನ್ನ ಭಕ್ತಿ, ನನ್ನ ಶಕ್ತಿ, ನನ್ನ ಧ್ಯಾನ. ಆ ದಿನದಿಂದ ಯಾವ ದೇವಾಲಯಕ್ಕೂ ಹೋದರೂ ಮೊದಲು ನಂದಿಗೆ ನಮಸ್ಕಾರ, ಆಮೇಲೆ ಶಿವನ ದರ್ಶನ. ಏಕೆಂದರೆ ಶಿವನನ್ನು ತಲುಪುವ ದಾರಿ ನಂದಿಯ ಭಕ್ತಿಯಿಂದಲೇ ಶುರುವಾಗುತ್ತದೆ.